ಹೆಣ್ಮಕ್ಳು ಸಾಯ್ತಾ ಇದ್ದಾರೆ. 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂತ. ಈಗ ಗ್ಯಾಸ್ ಏನಿದೆ 1150. ಈಗ ಎಲ್ಲಿದ್ದಾರೆ ಸ್ಮೃತಿ ಇರಾನಿ? ಇದರ ಬಗ್ಗೆ ಮಾತಾಡಬೇಕಾಗಿತ್ತು ಅಲ್ವಾ? MP ಇರ್ತಕ್ಕಂಥ ನಿಮ್ ಧ್ವನಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ಒಂದ್ ಶಬ್ದ ಹೆಣ್ಮಕ್ಳಿಗೋಸ್ಕರ ಮಾತಾಡಿಲ್ಲ. ಇವರೇ ಮಂತ್ರಿ, ಇವರೇ ಪ್ರಧಾನಿ, ಮತ್ತೆ ಒಮ್ಮೆ ಸತಿ ಬಿಜೆಪಿಗೆ ಮತ ಹಾಕ್ಬೇಕು ನಾವು ಎಲ್ಲರೂ. ಉಜ್ವಲ ಸ್ಕೀಮ್ ತಂದಿದ್ರು. ಉಜ್ವಲ ಸ್ಕೀಮ್ದು ಏನಾಯ್ತು? ನಮ್ಮ ಎಲ್ಲ ಹೆಣ್ಮಕ್ಳಿಗೆ ಲಂಗ್ಸ್ಗೆ ತೊಂದರೆ ಆಗ್ತಾ ಇದೆ, ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ಉಜ್ವಲ ಸ್ಕೀಮ್ ಫ್ರೀ ಗ್ಯಾಸ್ ಕೊಡ್ತೀವಿ ಎಲ್ಲರೂ ಸಬ್ಸಿಡಿ ಹಾಕಿ 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 ಎಲ್ಲ ಮಾಡಿದ್ದು. 3 ತಿಂಗಳ 4 ತಿಂಗಳ ಅಷ್ಟೇ ಫ್ರೀ ಗ್ಯಾಸ್. ಆಮೇಲೆ ಉಜ್ವಲ ಸ್ಕೀಮ್ ಹೋಯ್ತು. ಈಗ ಹೊಸ ಸ್ಕೀಮ್ ಬಿಜೆಪಿ JDS ಅಲಯನ್ಸ್ ತಂದಿದ್ದಾರೆ, ಪ್ರಜ್ವಲ ಸ್ಕೀಮ್ ಅಂತ. ಉಜ್ವಲ ಸ್ಕೀಮ್ ಹೋಯ್ತು, ಪ್ರಜ್ವಲ ಸ್ಕೀಮ್ ಈಗ ಬಂದಿದೆ. ಇಂತ 3 ತಿಂಗಳ 4 ತಿಂಗಳ ಅಷ್ಟೇ ಫ್ರೀ ಗ್ಯಾಸ್. ಆಮೇಲೆ ಉಜ್ವಲ ಸ್ಕೀಮ್ ಹೋಯ್ತು. ಈಗ ಹೊಸ ಸ್ಕೀಮ್ ಬಿಜೆಪಿ JDS ಅಲಯನ್ಸ್ ತಂದಿದ್ದಾರೆ, ಪ್ರಜ್ವಲ ಸ್ಕೀಮ್ ಅಂತ. ಉಜ್ವಲ ಸ್ಕೀಮ್ ಹೋಯ್ತು, ಪ್ರಜ್ವಲ ಸ್ಕೀಮ್ ಈಗ ಬಂದಿದೆ. 3 ತಿಂಗಳ 4 ತಿಂಗಳ ಅಷ್ಟೇ ಫ್ರೀ ಗ್ಯಾಸ್. ಆಮೇಲೆ ಉಜ್ವಲ ಸ್ಕೀಮ್ ಹೋಯ್ತು. ಈಗ ಹೊಸ ಸ್ಕೀಮ್ ಬಿಜೆಪಿ JDS ಅಲಯನ್ಸ್ ತಂದಿದ್ದಾರೆ, ಪ್ರಜ್ವಲ ಸ್ಕೀಮ್ ಅಂತ. ಉಜ್ವಲ ಸ್ಕೀಮ್ ಹೋಯ್ತು, ಪ್ರಜ್ವಲ ಸ್ಕೀಮ್ ಈಗ ಬಂದಿದೆ. ತಿಂಗಳ 4 ತಿಂಗಳ ಅಷ್ಟೇ ಫ್ರೀ ಗ್ಯಾಸ್. ಆಮೇಲೆ ಉಜ್ವಲ ಸ್ಕೀಮ್ ಹೋಯ್ತು. ಈಗ ಹೊಸ ಸ್ಕೀಮ್ ಬಿಜೆಪಿ JDS ಅಲಯನ್ಸ್ ತಂದಿದ್ದಾರೆ, ಪ್ರಜ್ವಲ ಸ್ಕೀಮ್ ಅಂತ. ಉಜ್ವಲ ಸ್ಕೀಮ್ ಹೋಯ್ತು, ಪ್ರಜ್ವಲ ಸ್ಕೀಮ್ ಈಗ ಬಂದಿದೆ.